ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಮ್ಯಾಪಿಂಗ್ ರಿಕ್ವೆಸ್ಟ್ ಮಾಡೋದನ್ನ ಹೇಗೆ ಚೆಕ್ ಮಾಡ್ತೀವಿ ಆ್ಯಂಡ್ ಡೇಟಾ ಮೈಗ್ರೇಷನ್ ಸಮ್ಮರಿ ರಿಪೋರ್ಟ್ ಹೇಗೆ ಚೆಕ್ ಮಾಡ್ತೀವಿ ಅಂತ ನೋಡ್ಬೋದು. ಸೊ ಈ ಒಂದು ಎಬೋ ನೋಟಿಫಿಕೇಶನ್ ನಾವು ಚೆಕ್ ಮಾಡ್ಬೋದು. ಡೇಟಾ ಮೈಗ್ರೇಷನ್ ಇಸ್ ಅಂಡರ್ ಪ್ರೋಸೆಸ್, ಡು ನಾಟ್ ಮೇಕ್ ಎನಿ ಟ್ರಾನ್ಸಾಕ್ಷನ್. ಸೊ ಈ ಒಂದು ನೋಟಿಫಿಕೇಶನ್ ಇರ್ಬೇಕಾದ್ರೆ ಯಾವುದೇ ರೀತಿ ಚೇಂಜಸ್ ಮಾಡಬಾರ್ದು. ಒನ್ಸ್ ನೋಟಿಫಿಕೇಶನ್ ಚೇಂಜ್ ಆದಮೇಲೆ ಅಂದರೆ ಇನ್ವೆಂಟ್ರಿ ಮೈಗ್ರೇಷನ್ ಹಸ್ ಬಿನ್ ಕಂಪ್ಲೀಟೆಡ್ ಅಂತ ಆದಮೇಲೆ ಮೈಗ್ರೇಷನ್ ಸಮ್ಮರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ಈಗ ನಾವು ಡೈರೆಕ್ಟಾಗಿ ಡೇಟಾ ಮೈಗ್ರೇಷನ್ ಆಪ್ಷನಿಗೆ ಬಂದಿರ್ತೀವಿ. ಇಲ್ಲಿ ನಮಗೆ ಮ್ಯಾಪ್ಡ್ ಆಪ್ಷನ್ ಇರುತ್ತೆ, ಪೆಂಡಿಂಗ್ ಆ್ಯಂಡ್ ರಿಮೂವ್ ಬ್ಯಾಚಸ್, ಎಕ್ಸ್ಪೈರ್ಡ್ ಆ್ಯಂಡ್ ನೆಗೆಟಿವ್ ಸ್ಟಾಕ್. ಓಕೆ, ಸೊ ಇದೊಂದು ಡೀಟೇಲ್ಸ್ ಸಿಗುತ್ತೆ. ಈ ಒಂದು ಆಪ್ಷನ್ನ ವಿಸಿಟ್ ಮಾಡೋಕ್ಕೆ ಪ್ರೊಫೈಲ್ ಆಪ್ಷನ್, ಅಕೌಂಟ್ ಆ್ಯಂಡ್ ಸೆಟ್ಟಿಂಗ್ಸ್, ಸೊ ಇದು ಸೆಕೆಂಡ್ ವೇ. ಈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಡೇಟಾ ಮೈಗ್ರೇಷನ್ ಆಪ್ಷನ್ನ ಲಾಸ್ಟಲ್ಲಿ ಇರೋವಂಥ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಮೈಗ್ರೇಷನ್ ಸಮ್ಮರಿ ಬಂದುಬಿಟ್ಟು ನಮಗೆಲ್ಲ ವ್ಯೂ ಆಗುತ್ತೆ. ಮ್ಯಾಪ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಮ್ಯಾಪ್ಡ್ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ನಾವಿಲ್ಲಿ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಮ್ಯಾಪ್ ಆಗಿದೆ. ಇದೇನಾದರೂ ರಾಂಗ್ ಆಗಿತ್ತು ಅಂದರೆ ಸೊ ಇದನ್ನ ಅನ್ಮ್ಯಾಪ್ ಮಾಡ್ಬೋದು. ರೈಟ್ ಸೈಡಲ್ಲಿ ನಾವು ಚೆಕ್ ಮಾಡ್ಬೋದು. ಅನ್ಮ್ಯಾಪ್ ದಿಸ್ ಐಟಮ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಅನ್ಮ್ಯಾಪ್ ಆಗುತ್ತೆ. ಯಾವಾಗ ಅಂದರೆ ಪ್ರಾಪರಾಗಿ ಅದು ಮ್ಯಾಪಿಂಗ್ ಆಗಿಲ್ಲ ಅನ್ನೋ ಟೈಮ್ನಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಅಗೇನ್ ಮೈಗ್ರೇಷನ್ ಸಮ್ಮರಿಗೆ ಬಂದರೆ ಇಲ್ಲಿ ನಾವು ಚೆಕ್ ಮಾಡ್ಬೋದು ಟೋಟಲ್ ಐಟಮ್ಸ್ ಪೆಂಡಿಂಗ್ ಇರೋವಂಥದ್ದು. ಸೊ ಇದು ಮ್ಯಾಪಿಂಗ್ ಎಲ್ಲ ಪೆಂಡಿಂಗ್ ಇರೋವಂಥ ಪ್ರಾಡಕ್ಟ್ಸ್ ಇದು. ಓಕೆ, ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಅವೈಲೇಬಲ್ ಇದೆ ಆಪ್ಷನ್ ಮ್ಯಾಪ್ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಇಮೇಜಸ್ ಆ್ಯಂಡ್ ಡಿಲೀಟ್ ಅಂತ ಎರಡು ಆಪ್ಷನ್ ಇದೆ. ಓಕೆ, ಆಮೇಲೆ ಅಪ್ಲೋಡ್ ಇಮೇಜಸ್, ಓಕೆ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ಒಂದು ಪ್ರಾಡಕ್ಟ್ ಐಟಮ್ ವಿಲ್ ಬಿ ರಿಮೂವ್ ಫ್ರಮ್ ದಿ ಲಿಸ್ಟ್. ಓಕೆ, ಇದನ್ನು ಬಂದುಬಿಟ್ಟು ಪುಷ್ ಮಾಡಬೇಕಾಗುತ್ತೆ ಮೊಬೈಲ್ ಆ್ಯಪಿಗೆ. ಸೊ ಮೊಬೈಲ್ ಆ್ಯಪಲ್ಲಿ ಹೋಗಿ ನಾವು ಪ್ರಾಡಕ್ಟ್ ಇಮೇಜಸ್ನ ಬಂದುಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಎಷ್ಟು ಕೊಟ್ಟರೆ ಇಲ್ಲಿಂದ ಸಕ್ಸಸ್ಫುಲ್ಲಾಗಿ ರಿಮೂವ್ ಆಗುತ್ತೆ. ಓಕೆ, ಅಗೇನ್ ಮ್ಯಾಪ್ ಆಪ್ಷನ್ನ ಕ್ಲಿಕ್ ಮಾಡಿ ನಾವು ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಓಕೆ ಪರ್ಮನೆಂಟಾಗಿ ಈ ಒಂದು ಐಟಮ್ ಬಂದುಬಿಟ್ಟು ಮ್ಯಾಪಿಂಗ್ ಲಿಸ್ಟಿಂದ ರಿಮೂವ್ ಆಗುತ್ತೆ. ಅಂದರೆ ಈ ಏನು ಲಿಸ್ಟ್ ನಾವು ನೋಡ್ತಾ ಇದ್ದೀವಿ ಈ ಲಿಸ್ಟಿಂದ ರಿಮೂವ್ ಆಗಿಬಿಡುತ್ತೆ, ಮ್ಯಾಪಿಂಗ್ ನಾಟ್ ರಿಕ್ವೈರ್ಡ್ ಅಂತ. ಓಕೆ, ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನೀವು ಇಲ್ಲೇ ಮ್ಯಾಪ್ ಮಾಡ್ತೀರಾ ಅಂದರೆ ಸೊ ಕೆಳಗಡೆ ಟೈಪ್ ನೇಮ್ ಆರ್ ಸ್ಕ್ಯಾನ್ ಬಾರ್ಕೋಡ್ ಅಂತ ಆಪ್ಷನ್ ಇದೆ. ಓಕೆ, ಸೊ ಇಲ್ಲೇ ನೀವು ಆ ಒಂದು ಪ್ರಾಡಕ್ಟ್ ಮ್ಯಾಪಿಂಗ್ ಆಗೋ ಥರ ಅಂದರೆ ಸೂಟಬಲ್ ಇರೋ ಪ್ರಾಡಕ್ಟ್ನ ಸರ್ಚ್ ಮಾಡಿ ಆ ಒಂದು ಪ್ರಾಡಕ್ಟಿಗೆ ಮ್ಯಾಪ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿಂದನೇ ನಾವು ಮ್ಯಾಪ್ ಕ್ಲಿಕ್ ಮಾಡಿದ್ವಿ ಅಂದರೆ ಕನ್ಫರ್ಮ್ ಕೊಟ್ಟರೆ ಆ ಒಂದು ಪ್ರಾಡಕ್ಟ್ ಸಕ್ಸಸ್ಫುಲ್ಲಾಗಿ ಇಲ್ಲಿ ಮ್ಯಾಪ್ ಆಗಿ ರಿಮೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ರಿಮೂವ್ ಬ್ಯಾಚಸ್ ಆ್ಯಂಡ್ ನೆಗೆಟಿವ್ ಸ್ಟಾಕ್. ಸೊ ಈ ಒಂದು ರಿಪೋರ್ಟ್ನೆಲ್ಲ ಚೆಕ್ ಮಾಡಬೇಕಂದ್ರೆ ಸಮ್ಮರಿನ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಸಕ್ಸಸ್ಫುಲ್ಲಾಗಿ ಮೈಗ್ರೇಷನ್ ಸಮ್ಮರಿ ರಿಪೋರ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ಇದರಲ್ಲಿ ಓವರ್ ಆಲ್ ಡೀಟೇಲ್ಸ್ ಎಲ್ಲ ನಮಗಿರುತ್ತೆ. ಓಕೆ, ಫಸ್ಟ್ ಶೀಟಲ್ಲಿ ನಾವು ಚೆಕ್ ಮಾಡ್ಬೋದು. ಸೊ ಜಸ್ಟ್ ವೈಸ್ ರಿಪೋರ್ಟಿಂಗ್ ಇದೆ ಆ್ಯಂಡ್ ಟೋಟಲ್ ಏನು PTR ವೈಸ್ ಆ್ಯಂಡ್ ಪ್ರಾಡಕ್ಟ್ MRP ಎಕ್ಸ್ಪೈರ್ಡ್ ಬ್ಯಾಚಸ್ ಎಷ್ಟಿದೆ ಅಂತ. ನೆಕ್ಸ್ಟು ಶೀಟಲ್ಲಿ ಆಲ್ ಸ್ಟಾಕ್ ಅಂತ ಕ್ಲಿಕ್ ಮಾಡಿದ್ರೆ ದ ಎಂಟೈರ್ ಸ್ಟಾಕ್ ನಾವೇನು ಡೇಟಾ ಪೋರ್ಟಿಂಗಿಗೆ ತೊಗೊಂಡಿರ್ತೀವಿ ಡೇಟಾ ಮೈಗ್ರೇಷನಿಗೆ ಆ ಡೀಟೇಲ್ಸ್ ಇಲ್ಲಿರುತ್ತೆ. ಇಂಪೋರ್ಟೆಡ್ ಯಾವುದ್ಯಾವುದು ಪ್ರಾಡಕ್ಟ್ ಇಂಪೋರ್ಟ್ ಆಗಿದೆ ಈ ವೈಟಲ್ಲಿಗೆ. ಓಕೆ, ಸೊ ಸಕ್ಸಸ್ಫುಲ್ಲಾಗಿ ಆ ಒಂದು ಡೀಟೇಲ್ಸ್ ಇಲ್ಲಿ ಚೆಕ್ ಮಾಡ್ಬೋದು. ಎಕ್ಸ್ಪೈರ್ಡ್ ಸ್ಟಾಕ್ ಶೀಟಲ್ಲಿ ಈ 3 ಪ್ರಾಡಕ್ಟ್ ಬಂದುಬಿಟ್ಟು ಇಂಪೋರ್ಟ್ ಆಗಿರೋದಿಲ್ಲ. ಸೊ ಏನಕ್ಕೆ ಅಂದರೆ ಬಿಕಾಸ್ ಆಫ್ ಎಕ್ಸ್ಪೈರಿ, ಅದನ್ನ ನಾವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಐಟಮ್ಸ್ ವಿತ್ PTR ಗ್ರೇಟರ್ ದೆನ್ MRP ಅಂದರೆ PTR ವ್ಯಾಲ್ಯೂ ಜಾಸ್ತಿ ಇರುತ್ತೆ, MRP ಕಮ್ಮಿ ಇರುತ್ತೆ. ಸೊ ಅದು ಕೂಡ ಇಲ್ಲಿ ಈ ವೇಟಲ್ಲಿಗೆ ಇಂಪೋರ್ಟ್ ಆಗಿರೋದಿಲ್ಲ. ನೆಕ್ಸ್ಟ್ ಐಟಮ್ ವಿತ್ ಬ್ಲ್ಯಾಂಕ್ HSN ಕೋಡ್. ಸೊ ಇಷ್ಟು ಐಟಮಿಗೆ ಬಂದುಬಿಟ್ಟು HSN ಕೋಡೇ ಇರೋದಿಲ್ಲ, ಬಟ್ ಇದು ಇಂಪೋರ್ಟ್ ಆಗಿರುತ್ತೆ. ಆ್ಯಂಡ್ ಇನ್ವ್ಯಾಲಿಡ್ MRP ಬಂದುಬಿಟ್ಟು 0 ಅಂತ ಇರುತ್ತೆ. ಇದು ಈ ವೇಟಲ್ ಸಾಫ್ಟ್ವೇರಿಗೆ ಇಂಪೋರ್ಟ್ ಆಗಿರೋದಿಲ್ಲ. ಆ್ಯಂಡ್ ಇನ್ವ್ಯಾಲಿಡ್ PTR, ಸೊ PTR ರೇಟೇ ಇರೋದಿಲ್ಲ, 0 ಅಂತ ಇರುತ್ತೆ, ಅದು ಇನ್ವ್ಯಾಲಿಡ್, ಅದನ್ನು ಕೂಡ ಇಂಪೋರ್ಟ್ ಮಾಡಿರೋದಿಲ್ಲ. ನೆಕ್ಸ್ಟು ಟಾಪ್ 50 ಐಟಮ್ಸ್ ಬೈ ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಹೈಯರ್ ಇರೋದು ಟಾಪ್ 50 ಐಟಮ್ ಇಲ್ಲಿ ನಮಗೆ ಶೋ ಆಗುತ್ತೆ. ನೆಕ್ಸ್ಟು ಬೈ PTR ವ್ಯಾಲ್ಯೂ ಟಾಪ್ 50. ಹೀಗೆ ನಾವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು.